ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಧನ್ವಿ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಈಗಾಗಲೇ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಸೊ ಫ್ರೆಂಡ್ಸ್, ನಾನು ಇದ್ದೀನಿ ಅಂತ ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಏನು ಅಂದರೆ ನನಗೆ ಈಗ ಯೂಟ್ಯೂಬಿಂದ ಸ್ಯಾಲ್ರಿ ಬರ್ತಿದೆಯಾ ಇಲ್ವಾ ಅಂತ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈಗ ನನಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ನಾನು ಈಗಾಗಲೇ 2019ಇಂದ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಯಾವುದೇ ರೀತಿ ಫಸ್ಟು ಸ್ಟಾರ್ಟಿಂಗು ಐಡಿಯಾನೇ ಇರಲಿಲ್ಲ. ಏನು ಅಂತಂದರೆ ನನಗೆ ಯೂಟ್ಯೂಬ್ ಮಾಡಿದ್ರೆ ವಿಡಿಯೋಸ್ ಹಾಕಿದ್ರೆ ಇದರಿಂದ ನನಗೆ ಸ್ಯಾಲ್ರಿ ಬರುತ್ತೆ ಅಂತ ಇದು ಏನೂ ಐಡಿಯಾಸ್ ಇರಲಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಹಾಗೆಲ್ಲ ಹೆಂಗಿತ್ತು ಅಂತಂದರೆ ಸ್ಟೋರೇಜ್ಗೆ ಈಗ ನಾನು ಮಾಮೂಲಿ ಈಗ ಮೊಬೈಲ್ ಇದ್ದಿದ್ದು ಅವೆಲ್ಲ ಏನು ಪ್ರಾಬ್ಲಮ್ ಅಂತಂದರೆ ಸ್ಟೋರೇಜ್ಗೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ನಾನೇನು ಮಾಡಿದೆ, ಯಾಕೆ ಯೂಟ್ಯೂಬಲ್ಲಿ ವೀಡಿಯೋಸ್ನ ಹಾಕ್ಬಾರ್ದು, ಇಲ್ಲ ಮೆಮೊರಿ ಆಗಿರುತ್ತೆ ಇದನ್ನು ಹಾಕಿದ್ರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವಾಗಿಂದ ನಾನು 2019ಇಂದ ಹಾಕ್ತಾ ಬಂದೆ. ಅಂದರೆ ನಾನೇನು ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಏನು ಆಗ್ತಾ ಬರ್ತಿರಲಿಲ್ಲ. ಸೊ 2021ಗೆ ನನಗೆ ಮದುವೆ ಆಯಿತು. ಸೊ 2021 ಮದುವೆ ಆಯಿತು. 2022ಗೆ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಈಗ ಎಲ್ಲರಿಗೂ ಹೇಳೋದೇನು ಅಂತಂದರೆ, ಈಗ ನೀನು ಯೂಟ್ಯೂಬ್ ಮಾಡಿದ ತಕ್ಷಣ ನಿನಗೆ ಯೂಟ್ಯೂಬಿಂದ ಹಣ ಬರೋದಿಲ್ಲ. ಅದಕ್ಕೆ ಅಂತಲೇ ಈಗ ರೂಲ್ಸು ರೆಗ್ಯುಲೇಷನ್ಸ್ಗಳು ಇರ್ತವೆ. ಈಗ ಏನಪ್ಪ ರೂಲ್ಸು ರೆಗ್ಯುಲೇಷನ್ಸ್ ಅಂದರೆ, ಕೆಲವು ಏನು ಕಂಡೀಷನ್ ಅಂದರೆ, ಈಗ ಇಷ್ಟು 4000 ಅಥವಾ 3000 ಅವರ್ಸು ಕಂಪ್ಲೀಟ್ ಆಗಬೇಕು, ಮತ್ತು 1 million ಅವರ್ಸು ವಾಚ್ ಅವರ್ಸ್ ಆಗಿರಬೇಕು ಅಂತ ಇರುತ್ತೆ. ಅಂದರೆ ಇಷ್ಟು ಜನ ನೋಡಿರಬೇಕು ನಿಮ್ಮದು, ಆವಾಗ ನಾವು ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಅದಾದ ನಂತರ ನಾನು ಮಾನಿಟೈಸೇಷನ್ ಆದ ನಂತರ ನಮಗೆ ಮಂತ್ಲಿಗೆ ಏನು ಬರುತ್ತೆ, ಸ್ಯಾಲ್ರಿ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಯಾವುದೇ ಒಂದು ವಿಡಿಯೋನ ನಾವು ಈಗ ಒಂದು ವಿಡಿಯೋ ನೋಡಿದಾಗ ನಮ್ಗೇನು ಅನಿಸುತ್ತೆ, ಎಷ್ಟು ಚೆನ್ನಾಗಿತ್ತು ಅಂತ ಅನಿಸ್ಕೊಳ್ಳೋದಕ್ಕೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತ ಈ ಫೀಲ್ಡಲ್ಲಿರೋರಿಗೆ ಮಾತ್ರ ಗೊತ್ತಾಗೋದಕ್ಕೆ ಚಾನ್ಸ್ ಇರುತ್ತೆ. ಏನಕ್ಕೆ ಅಂದರೆ, ಈಗ ನಾವು ಕಂಟಿನ್ಯೂಸ್ ಆಗಿ ಈಗ ಬೆಳಗ್ಗೆಯಿಂದ ಸಂಜೆ ತನಕ ನಾವು ವಿಡಿಯೋ ಮಾಡ್ಕೊಬೋದು. ಆ ವಿಡಿಯೋ ಮಾಡಿರೋದನ್ನು ನಾವು ಎಡಿಟ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಾವು ಎಡಿಟ್ ಮಾಡಿ ಅದೆಷ್ಟು ಬೇಕು ಎಷ್ಟು ಬೇಡ ಅಂತ ನೋಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಿರ್ಬೋದು. ಅಪ್ಲೋಡ್ ಮಾಡೋವರೆಗೂ ಇರೋ ಟೆನ್ಷನ್ಸು ಯಾರಿಗೂ ಬೇಡ. ನಾನು ಹೇಳಬೇಕು ಅಂತ ಅಂದರೆ, ಕೆಲವ್ರಿಗೆ ಇದು ಈಸಿ ಅನಿಸ್ಬೋದು, ಬಟ್ ಏನೋ ಒಂಚೂರು ಟಚ್ ಇಲ್ದಿರೋರಿಗೆ ಯೂಟ್ಯೂಬ್ ಒಳಗಡೆ ನಾನು ಏನಾದ್ರು ಒಂದು ಮಾಡ್ತೀನಿ ಅಂತ ಬರೋದು ಸ್ವಲ್ಪ ಕಷ್ಟ ಅನಿಸ್ಬೋದು. ಯಾರಿಗೂ ಅದು ಈಸಿಯಾಗಿ ಸಿಗೋವಂಥದ್ದಲ್ಲ. ನನಗೆ ಅನಿಸೋ ಪ್ರಕಾರ ಈಗ ಒಬ್ಬರು ವೈರಲ್ ಆಗಬೇಕು ಅಂದರೆ ಅವ್ರದ್ದು ಕಂಟೆಂಟ್ ಚೆನ್ನಾಗಿರಬೇಕು. ಇಲ್ಲಾಂದರೆ ಅವ್ರಿಗೆ ನನಗನ್ಸಿರೋ ಪ್ರಕಾರ ವೈರಲ್ ಆಗಬೇಕು ಅಂತ ಇರೋರು ನೋಡೋದಕ್ಕೆ ಚೆನ್ನಾಗಿರಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳಿರಬೇಕು. ಈ ಥರ ಎಲ್ಲ ಇರ್ತೈತೆ ಹೇಳಬೇಕು ಅಂತಂದರೆ. ಮತ್ತು ಚೆನ್ನಾಗಿ ಮಾತಾಡೋರು ಇರಬೇಕು. ಸೊ ನನಗನ್ಸಿದ್ದು ಈ ರೀತಿಯಾಗಿ ನಾನು ಫೀಲ್ ಮಾಡಿರೋದು. ಅಂದರೆ ಬೇರೆಯವ್ರಿಗೆಲ್ಲ ಹೆಂಗಿದೆಯೋ ಗೊತ್ತಿಲ್ಲ ನನಗೆ. ಸೊ ನಾನು 2022ಗೆ ನನಗೆ ಮದುವೆ ಆಯಿತು, 2021 ಮದುವೆ ಆಯಿತು. ಸೊ 22ಅಲ್ಲಿ ಮಾನಿಟೈಸೇಷನ್ ಆಗಿತ್ತು. ಸೊ 2022ಅಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಿದ್ದರಿಂದ ನನಗೆ ಕಂಟಿನ್ಯೂಟಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಚಾನ್ಸ್ ಆಗಲಿಲ್ಲ. ಹೆಂಗಂದರೆ ತುಂಬಾ ಸ್ಟ್ರಗಲ್ ಆಯಿತು ನನಗೆ ಪ್ರೆಗ್ನೆನ್ಸಿಲಿ. ಏನಂತಂದರೆ ಫುಲ್ಲು ವಾಮಿಟ್ಟು, ಏನೋ ಅಂತಾರಲ್ಲ, ಏನು ಒಂದು ನೀರು ಕುಡಿದ್ರೂ ಸಹ ವಾಮಿಟ್ ಆಗ್ತಿತ್ತು. ಸೊ ಅದರಿಂದ ನಾನು ಏನು ಮಾಡಿದೆ, ನಾನು ಮನೇಲೆಲ್ಲ ಬೇಡ, ವೀಡಿಯೋಸು ಇದೆಲ್ಲ ಸ್ಟ್ರೈನ್ ಮಾಡ್ಕೊಬೇಡ, ಮೊದಲು ನೀನು ಆರೋಗ್ಯ ಇಂಪಾರ್ಟೆಂಟು, ಮಗು ನೋಡ್ಕೋಬೇಕು, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಬೇಡ ಅಂತ ಸ್ಟಾಪ್ ಮಾಡಿಬಿಟ್ಟೆ. ಸೊ ಅದು ಸ್ಟಾಪ್ ಆದ ನಂತರ ನಾನು 2023 ನನ್ನ ಮಗು ಆದಮೇಲೆ 2023 ನನ್ನ ಮಗು ಆದಮೇಲೆ ಏನು ಮಾಡಿದೆ, ಒಂದು 5 months ಸ್ಟಾಪ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿದೆ. ಏನಕ್ಕಂದರೆ ನನ್ನ ಮಗುವಿನ ಮೆಮೊರಿ ಬೇಕಾಗಿತ್ತು ನನಗೆ. ಏನಂದರೆ, ಈಗ ನಾನು ಹೆಂಗಿದ್ದೆ ಪಾಪು ಇದ್ದಾಗ, ನಾನು ಏನು ಮಾಡ್ತಿದ್ದೆ, ಯಾವ ರೀತಿ ಆಟ ಆಡ್ತಿದ್ದೆ, ಈ ರೀತಿ ಎಲ್ಲ ನಮ್ಗೆ ನೋಡಬೇಕು ಅನ್ಸಿದ್ರೂ ಸಿಗೋದಿಲ್ಲ. ಸೊ ಅದಕ್ಕಾಗಿ ನಾನೇನು ಮಾಡಿದೆ, ನನ್ನ ಮಗಳದೆಲ್ಲ ಮೆಮೊರಿ ಮಾಡ್ಕೊಬೇಕು, ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಅದನ್ನು ಆದಷ್ಟು ವಿಡಿಯೋದಲ್ಲಿ ಹಾಕ್ತಾ ಬಂದೆ. ಮತ್ತು ಈಗಲೂ ಅಷ್ಟೇ, ನಮ್ಮ ತಂದೆಯವರು ಸ್ವಲ್ಪ ವಿಡಿಯೋದಲ್ಲಿ ಕಾಣಿಸ್ಕೊಬೋದು. ಅವ್ರು ತುಂಬಾ ಸ್ಟ್ರಿಕ್ಟು. ನಾವು ಇರೋದು 7 ಜನ ಹೆಣ್ಮಕ್ಳು. ಸೊ ನಮ್ಮಪ್ಪ ತುಂಬ ಸ್ಟ್ರಿಕ್ಟಾಗಿರೋದ್ರಿಂದ ನಾನು ಯಾವುದೂ ಅಷ್ಟು
ಫೋಕಸ್ ಆಗಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಏನಕ್ಕಂದರೆ ನಮ್ಮ ಮನೇಲಿ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು. ಈ ವಿಡಿಯೋಸು ಅದು ಇದು ಕ್ಯಾಮ್ರಾ ಇದೆಲ್ಲ ಅವ್ರು ಫೋನ್ ಕೊಡಿಸಿದ್ದು ಹೆಚ್ಚು. ನನಗೆ ಹೇಳ್ಬೇಕಂದ್ರೆ ನಾವು ಯೂಸ್ ಮಾಡೋದಕ್ಕೂ ನಮಗೂ ಒಂಥರ ಭಯ ಇತ್ತು. ನಾನು ಹೇಳ್ಬೇಕು ಅಂದರೆ ನಾನು ಡಿಗ್ರಿ ಲೆವೆಲಲ್ಲೇ ತೊಗೊಂಡಿದ್ದು ಫೋನ್ನ. ಅಲ್ಲಿವರೆಗೂ ನಾನು ಫೋನ್ ತೊಗೊಂಡಿರಲಿಲ್ಲ. ಈ ರೀತಿಯಾಗಿ ಇದ್ದಿದ್ದು. ಸೊ ನಮ್ಮ ಅಪ್ಪ ಅವರು 2024 ಹೋಗಿದ್ದು. ಸೊ ಆದರೂ ಸ್ವಲ್ಪ ವೀಡಿಯೋಸ್ಗಳ್ನೂ ಹಾಕ್ತಾ ಇದ್ದೆ. 2024 ಅವರು ತೀರ್ಕೊಂಡ್ರು. ಸೊ ಅದು ಒಂದು ಮರೆಯೋಕ್ಕಾಗದಿರೋಂಥದ್ದು. ಸೊ ಹೇಳ್ಕೊಳಕ್ಕೆ ಆಗಲ್ಲ. ಹೇಳ್ಬೇಕು ಅಂತ ಅಂದರೆ ಮೆಮೊರೀಸ್ಗಳು, ಈಗ ನಾವು ನಮ್ಮ ಅಪ್ಪ ಅವರೆಲ್ಲ ಪೂಜೆ ಮಾಡಿದ್ದು ಅದು ಇದು ಏನೇನೋ ಮೆಮೊರಿಗಳೆಲ್ಲ ಇದ್ದಿದ್ದನ್ನೆಲ್ಲ ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ. ಸೊ ನಮ್ಗೆ ಅನಿಸ್ದಾಗೆಲ್ಲ ಅದನ್ನು ನೋಡ್ಕೊಬೋದು ಅಂತ ಉದ್ದೇಶಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು. ಮತ್ತು ಇನ್ನೊಂದು, ನಾನು ಯೂಟ್ಯೂಬ್ ಹೀಗೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋರಿಗೆ ನಾನು ಹೇಳೋದಂದರೆ ಇಷ್ಟೇ, ಯೂಟ್ಯೂಬಿಂದ ನಾನು ಅರ್ನ್ ಮಾಡ್ಬೋದು ಅಂತ ಯಾರೂ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಏನಕ್ಕಂದರೆ ಯೂಟ್ಯೂಬಿಂದ ಯಾವುದೇ ರೀತಿ ಫಸ್ಟು ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ಅರ್ನ್ ಮಾಡ್ಬೋದು ಅನ್ನೋದು ಕಷ್ಟ, ಅಂದರೆ ತುಂಬ ಕಷ್ಟ. ಏನಕ್ಕಂದರೆ 1 ಮಿಲಿಯನ್ ಅವರ್ಸ್ ಆಗಬೇಕು ಅಂದರೆ ಎಷ್ಟು ಮಿಲಿಯನ್ ಗಟ್ಟಲೆ ಜನ ನೋಡಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅಂದರೆ ನಮ್ಮದು ಅಲ್ಲಿ ಕಂಟೆಂಟ್ ಚೆನ್ನಾಗಿರಬೇಕು ಮತ್ತು ಬ್ಯಾಕ್ಗ್ರೌಂಡು ತುಂಬ ಚೆನ್ನಾಗಿರಬೇಕು. ಕೆಲವರು ಏನು ಅಂತಂದರೆ ಕಾಸು ಕೊಟ್ಟು ಓಡಿಸ್ಬೋದು. ಈಗ ಯೂಟ್ಯೂಬ್ ವೀಡಿಯೋಸ್ಗಳನ್ನೆಲ್ಲ ಕೆಲವರು ಮಾಡಿ ಓಡಿಸ್ತಾರೆ. ಅಂದರೆ ಅದರಿಂದ ನಮಗೇನು ಯೂಸ್ ಇಲ್ಲ. ಏನಕ್ಕಂತ ಅಂದರೆ ಮಾಡೋರಿಗೆ ಹೇಳ್ತಾ ಇದ್ದೀನಿ ನಾನೀಗ. ಈಗೇನೋ ಮಾಡಿಸಿ ಓಡಿಸ್ಬಿಡ್ಬೋದು. ಬಟ್ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೀವು ಯಾವುದಾದ್ರು ಅದು ಒಂದು ವಿಡಿಯೋ ಹಾಕ್ತೀರಾ ಅಂದ್ಕೊಳ್ಳಿ, ಅದು ನೆಕ್ಸ್ಟ್ ನಿಮ್ಗೆ ಓಡೋದಿಲ್ಲ. ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಈ ರೀತಿ ಎಲ್ಲ ಫೇಸ್ ಮಾಡಬೇಕಾಗತ್ತೆ. ಸೊ ಯೂಟ್ಯೂಬ್ ಮಾಡೋರಿಗೆ ನಾನು ಇಷ್ಟೇ ಹೇಳೋದು, ಅರ್ನ್ ಮಾಡ್ಬೋದು ಅಂತ ಮಾತ್ರ ಕಾಲಿಡೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಓನ್ ಟ್ಯಾಲೆಂಟ್ ಇರಬೇಕು. ಅಂದರೆ ಏನೋ ನಾನು ಮಾಡಬೇಕು ಅನ್ನೋದು ನಿಮ್ಗೆ ಇರಬೇಕು. ಅದನ್ನು ನೀವು ಎಕ್ಸ್ಪೋಸ್ ಮಾಡಿದಾಗ ಅದರಿಂದ ಸಿಗ್ಬೋದು, ಅರ್ನ್ ಮಾಡ್ಬೋದು ಅಂತ ನನ್ನ ಉದ್ದೇಶ. ಮತ್ತು ಫೋಕಸ್ಡ್ ಆಗಿರಬೇಕು, ಕಂಟಿನ್ಯೂಟಿ ಇರಬೇಕು. ಡೈಲಿ ಒಂದೊಂದು ವಿಡಿಯೋ ಹಾಕ್ತೀನಿ ಅನ್ನೋದಿದ್ರೆ ಮಾತ್ರ ಫೀಲ್ಡಿಗೆ ಬನ್ನಿ. ಮತ್ತು ಈಗ ನಾನು ತುಂಬಾ ಲೇಝಿ, ಹೇಳ್ಬೇಕು ಅಂದರೆ ಲೇಝಿ ಅನ್ನೋದಕ್ಕಿಂತ ನನಗೆ ನಮ್ಮ ಮನೇಲಿ ತುಂಬಾ ನಾನು ನನ್ನ ಪಾಪು ನನ್ನ ಗಂಡ 3 ಜನನೇ ಇರೋದ್ರಾದ್ರೂ ಈಗ ಮಗುನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಏನು ಅಂತ ಅಂದರೆ ಈಗ ಪಾಪು ಈಗ ಆಗ್ತಿರೋ ಇನ್ಸಿಡೆಂಟ್ಗಳು ನೋಡಿದ್ರೆ ಬೇರೆ ಕಡೆ ಎಲ್ಲ ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರೂ ಕಷ್ಟನೇ ಮಕ್ಕಳುಗಳ್ನ. ಯಾಕಂದರೆ ಯಾವಾಗ ಯಾಮಾರ್ತೀವಿ ಅಂತಲೇ ಗೊತ್ತಾಗಲ್ಲ. ಆ ರೀತಿ ಇರುತ್ತೆ ಸಿಚುವೇಶನ್ಗಳು. ಸೊ ನಾವು ಈಗೇನಾದರೂ ಮಾಡಬೇಕು ಅಂದರೆ ನಮಗೆ ಏನೋ ಮೇಯ್ನ್ ಇಂಟ್ರೆಸ್ಟ್ ಇರಬೇಕು ಅಲ್ವಾ. ಈಗ ನಾನು ಈ ಕಡೆ ನಮ್ಮ ಪಾಪುನೂ ನೋಡ್ಕೊಬೇಕು, ಈ ಕಡೆ ನಾನೇನೋ ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದ್ರೆ ನಮ್ಮ ಪಾಪು ಏನೋ ಆಡ್ತಿದ್ದಾನೆ ಅಂತ ಅಂದ್ರೆ ನನಗೆ ಅಲ್ಲಿಗೆ ಹೋಗ್ಬಿಡುತ್ತೆ ಇಂಟ್ರೆಸ್ಟ್. ಅಯ್ಯೋ ಅವ್ನು ಇಲ್ಲಿ ಬಿದ್ದುಬಿಡ್ತಾನೋ, ಏನು ಮಾಡ್ಬಿಡ್ತಾನೋ, ಎಲ್ಲೋ ಹೋಗ್ಬಿಡ್ತಾನೋ, ಈ ರೀತಿ ಹೋಗ್ಬಿಡುತ್ತಾಗ ಆಗ ಇಲ್ಲೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ನನಗೆ. ಇನ್ನು ನೈಟ್ ಏನಾದರೂ ವೀಡಿಯೋ ಮಾಡ್ತೀವಿ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಈಗ ಅವನ ಜೊತೆನೇ ಆಡಿರ್ತೀವಿ. ಮನೆ ಸ್ವಲ್ಪ ಕೆಲಸಗಳು ಇರ್ತವೆ. ಸೊ ಮಧ್ಯಾಹ್ನ ಹೊತ್ತು ನಾನು ರೆಸ್ಟ್ ಮಾಡಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವ್ನು ಮಲಗಿಸೋಕ್ಕೆ ಅಂತ ಹೋಗಿ ನೆಕ್ಸ್ಟ್ ನಂದೇನು ಕೆಲಸ ಇದೆಯೋ ಅದನ್ನು ಮಾಡ್ಕೊತೀನಿ ನಾನು. ಸೊ ಇದು ನೈಟ್ ಹೊತ್ತು ನಾವು ಸರಿಯಾಗಿ ರೆಸ್ಟ್ ಮಾಡಲಿಲ್ಲ ಅಂದರೆ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಮೇಯ್ನ್ ಏನು ಅಂತಂದರೆ ನನಗೆ ನನ್ನ ಮಗಳೇ ಇಂಪಾರ್ಟೆಂಟು. ಸೊ ಫ್ಯಾಮಿಲಿ ಇಂಪಾರ್ಟೆಂಟು. ಸೊ ಇದರಿಂದ ನಾವು ಫಸ್ಟು ಚೆನ್ನಾಗಿರಬೇಕು. ನಮ್ಮ ಫ್ಯಾಮಿಲಿ ಮತ್ತು ಚೆನ್ನಾಗಿದ್ದರೆ ಮುಂದಕ್ಕೆ ನಾವೇನು ಮಾಡೋದಕ್ಕೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಉದ್ದೇಶ. ಕೆಲವರು ಇನ್ನೂ ಏನೇನೋ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. ಅದು ಕೇಳಿರೋದಕ್ಕೂ ನಾನು ಆನ್ಸರ್ನ ಆದಷ್ಟು ಬೇಗ ಕೊಡ್ತೀನಿ. ಈಗ ಕೆಲವ್ರಿಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಅಂದ್ಕೊತೀನಿ. ಏನು ಅಂತ ಅಂದರೆ ನನಗೆ ಯಾವುದೇ ರೀತಿಯಾಗಿ ಯೂಟ್ಯೂಬಿಂದ ಅಮೌಂಟ್ ಬರ್ತಿಲ್ಲ. ನಾನು ಇನ್ನೊಂದ್ಸಲ ಹೇಳ್ತೀನಿ, ಯೂಟ್ಯೂಬಿಂದ ಯಾವುದೇ ರೀತಿ ಅಮೌಂಟು ನನಗೆ ಬರ್ತಿಲ್ಲ. ಓಕೆನಾ? ಏನಕ್ಕೆ ಇದನ್ನು ಪದೇ ಪದೇ ಹೇಳಿದೆ ಅಂದರೆ ಈಗ ಕೆಲವ್ರು ಏನಂತಾರೆ, ಈಗ ನಾನೀಗ ಆಲ್ಮೋಸ್ಟು ಸ್ವಲ್ಪ ಹ್ಯಾಂಡ್ಮೇಡ್ ಜ್ಯುವೆಲರಿ ಎಲ್ಲ ಮಾಡಿ ಇದರಲ್ಲಿ ಶಾರ್ಟ್ಸ್ ಆಗಿ ಬಿಡ್ತಾಯಿದ್ದೀನಿ. ಕಂಟಿನ್ಯೂಸ್ ಆಗಿ ಬಿಡೋದಕ್ಕಾಗ್ತಿಲ್ಲ ನನ್ನ ಕೈಲಿ ವಿಡಿಯೋಸ್ನ. ಅದಕ್ಕೋಸ್ಕರ ಶಾರ್ಟ್ಸ್ ಆಗಿ ನಾನು ಇದನ್ನು ಒಂದು 1 ನಿಮಿಷದಲ್ಲಿ ತೋರಿಸ್ಬಿಟ್ಟು ಬಿಡ್ಬೋದಲ್ಲ ಅಂತ ಬಿಡ್ತಾಯಿದ್ದೀನಿ. ಆದರೆ ಕೆಲವರು ಏನು ಹೇಳ್ತಾರೆ, ಅವ್ರಿಗೇನು ಕಮ್ಮಿನಾ, ಅವರು ಯೂಟ್ಯೂಬಲ್ಲೂ ಇದ್ದಾರೆ, ಅದರಿಂದನೂ ಅರ್ನ್ ಮಾಡ್ಬೋದು, ಹಂಗೆ ಹಿಂಗೆ ಈ ರೀತಿ ಎಲ್ಲ ಮಾತಾಡ್ತಾರೆ. ಸೊ ನಾನು ಈ ಥರ ಇನ್ನೂ ಅಷ್ಟು ಕ್ವೆಶನ್ಸ್ಗಳೆಲ್ಲ ಬಂದಿದ್ದಾವೆ. ಇಷ್ಟೆಲ್ಲ ಕಷ್ಟಪಡೋದಕ್ಕಿಂತ ಆಚೆ ಹೋಗಿ ದುಡಿಬೋದಲ್ವಾ, ಈ ರೀತಿ ಎಲ್ಲ ಕ್ವೆಶನ್ಸ್ಗಳನ್ನ ಕೇಳಿದ್ದಾರೆ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಅದಕ್ಕೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ ಅದಕ್ಕೂ ಆನ್ಸರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಮಾಡ್ತೀನಿ ವಿಡಿಯೋನ. ಓಕೆನಾ?
ಸೊ ಈಗ ನಿಮಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ. ಏನಿಲ್ಲ, ಯೂಟ್ಯೂಬ್ ಮಾಡೋದು ಎಲ್ಲರಿಗೂ ಕಷ್ಟ. ಅಂದರೆ ಫ್ರೀ ಇರೋರಿಗೆ ಆದಷ್ಟು ಈಸಿಯಾಗಿ ಮಾಡ್ಬೋದು. ಅಂದರೆ ಯಾರು ಅಂತ ಅಂದರೆ ಮದುವೆ ಆಗದೇ ಇರೋರು, ಅವರು ಕೆಲಸಕ್ಕೆ ಹೋಗ್ತಾ ಇಲ್ಲ, ಈಗ ಮದುವೆ ಆಗಿಲ್ದಿರೋರ್ಗು ತುಂಬಾ ಕಷ್ಟ ಇರುತ್ತೆ. ಕೆಲವರು ಕೆಲಸ ಮಾಡಿಕೊಂಡೇ ಓದ್ಕೊಂಡೇ ಮಾಡೋರು ಇರ್ತಾರಲ್ವ, ಅವ್ರಿಗೂ ಕಷ್ಟ ಇರುತ್ತೆ. ಯಾರೇ ವಿಡಿಯೋ ಮಾಡ್ತಾಯಿದ್ರು ಅಷ್ಟೇ, ಯೂಟ್ಯೂಬಲ್ಲಿ ಇರೋರು ಎಲ್ಲರಿಗೂ ಸ್ಟ್ರಗಲ್ ಇದ್ದೇ ಇರುತ್ತೆ, ಅವ್ರದ್ದೇ ಆದಂಥ ಕಷ್ಟ ಇದ್ದೇ ಇರುತ್ತೆ. ಅದರಲ್ಲೂ ಮಾಡ್ತಾರಲ್ಲ ಅವ್ರಿಗೆ ತುಂಬಾ ಹೇಳೋಕ್ಕೆ ಆಗಲ್ಲ. ಸೊ ಫ್ರೆಂಡ್ಸ್, ನಾನು ಹೇಳೋದಿಷ್ಟೇ, ಫೋಕಸ್ಡ್ ಆಗಿರಬೇಕು, ಕಂಟಿನ್ಯೂಟಿ ಇರಬೇಕು, ಮತ್ತು ಒಳ್ಳೆ ಕಂಟೆಂಟ್ ಇರಬೇಕು. ಈ ರೀತಿ ಇದ್ದರೆ ಮಾತ್ರ ನಿಮ್ಮದು ಆದಷ್ಟು ಚಾನಲ್ಸ್ಗಳು ಮತ್ತು ವಿಡಿಯೋಸ್ಗಳು ಓಡುತ್ತೆ. ಈ ಮೂಲಕ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಒಂದು ಸ್ವಲ್ಪನಾದ್ರು ಯೂಸ್ಫುಲ್ ಅನಿಸಿದರೆ ನನಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.